ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ರೈತನ ಜೊತೆ ಒಂದು ಕುರಿ ಮತ್ತೆ ಒಂದು ಕುದುರೆ ಇರುತ್ತೆ. ಒಂದಿನ ಕುದುರೆಗೆ ಜ್ವರ ಬಂದು ಕುದುರೆ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ, ಮೇಲೆ ಎದ್ದೇಳೋದೇ ಇಲ್ಲ. ರೈತ ನೋಡಿ ಬಹಳ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ರೈತ ಮನೇಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಇದನ್ನ ನೋಡಿದಂಥ ಕುರಿ ವಾಪಸ್ ಕುದುರೆ ಹತ್ರ ಓಡ್ ಬಂದು ಕುದುರೆಗೆ ಹೇಳುತ್ತೆ, ನೋಡು ನಮ್ಮ ರೈತ ಭಾಳ ಅಳ್ತಾ ಇದ್ದಾನೆ, ಅವ್ನಿಗೆ ಇದನ್ನ ನೋವನ್ನ ತಡ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಎದ್ದು ನಿಂತ್ಕೊ ಅಂತ ಬೇಡ್ಕೊಳುತ್ತೆ. ಆದ್ರೆ ಕುದುರೆ ಎದ್ದು ನಿಂತ್ಕೊಳ್ಳಲ್ಲ. ಎರಡನೇ ದಿನ ಮತ್ತೆ ರೈತ ಕುದುರೆ ಹತ್ರ ಬಂದು ನೋಡ್ತಾನೆ, ಕುದುರೆ ಹಾಗೆ ಕೂತ್ಕೊಂಡಿರುತ್ತೆ, ಮೇಲೆ ಎದ್ದೇಳಲ್ಲ. ಮನೆ ಹತ್ರ ಹೋಗ್ತಾನೆ, ಮತ್ತೆ ಮೇಕೆ ಏನ್ ಮಾಡ್ತಾನೆ ನಮ್ಮ ಯಜಮಾನ ಅಂತ ಕೇಳಕ್ಕಂತ ಮತ್ತೆ ಹಿಂದೆ ಹೋಗುತ್ತೆ. ರೈತ ಒಬ್ಬನ ಜೊತೆ ಹೇಳ್ತಾ ಇರ್ತಾನೆ, ಕುದುರೆಗೆ ಆಲ್ರೆಡಿ ಜ್ವರ ಇದೆ, ಕೆಳಗಡೆ ಕೂತ್ಕೊಂಡ್ಬಿಟ್ಟಿದೆ, ನಾನು ಸಿಟಿಗೆ ಹೋಗಿ ಒಬ್ಬರು ಡಾಕ್ಟರು ಮತ್ತು ಒಬ್ಬ ಕಟಕ ಇಬ್ಬರನ್ನ ಕರ್ಕೊಂಡ್ಬರ್ತೀನಿ, ಡಾಕ್ಟರ್ ಕೈಲಿ ಟ್ರೀಟ್ಮೆಂಟ್ ಕೊಡ್ಸೋಣ, ಕುದುರೆ ಎದ್ದರೆ ಓಕೆ, ಇಲ್ಲಾಂದರೆ ಕುದುರೆನ ಕಟ್ಕಂಗೆ ಮಾರ್ಬಿಡೋಣ ಅಂತ ಹೇಳುತ್ತೆ. ಇದನ್ನು ಕೇಳಿಸ್ಕೊಂಡು ಕುರಿ ಮತ್ತೆ ವಾಪಸ್ ಓಡ್ ಬಂದು ಕುದುರೆಗೆ ಹೇಳುತ್ತೆ, ನೋಡು ನಮ್ಮ ಯಜಮಾನ ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತಾರಂತೆ, ನೀನು ಎದ್ರಂದ್ರೆ ನಿನ್ನ ಇಟ್ಕೋತಾರಂತೆ, ಇಲ್ಲ ಅಂದರೆ ನಿನ್ನನ್ನು ಕಟ್ಕಂಗೆ ಮಾರ್ಬಿಡ್ತಾರಂತೆ ಅಂತ ಕುದುರೆಗೆ ಹೇಳುತ್ತೆ. ಕುದುರೆ ಗಾಬರಿಯಾಗಿ ಸಡನ್ ಆಗಿ ಎದ್ದು ನಿಂತ್ಕೊಂಡ್ಬಿಡುತ್ತೆ. ರೈತ ಡಾಕ್ಟರ್ ಮತ್ತು ಕಟ್ಕ ಇಬ್ಬರನ್ನು ಕರ್ಕೊಂಡು ಬರ್ತಾ ಇರ್ತಾನೆ. ಬಂದು ನೋಡ್ತಾನೆ, ಕುದುರೆ ಎದ್ದು ನಿಂತ್ಕೊಂಡಿರುತ್ತೆ. ಅವ್ನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಆ್ಯಂಡ್ ಖುಷಿನೂ ಆಗುತ್ತೆ. ರೈತ ಏನು ಹೇಳ್ತಾನೆ, ನನ್ನ ಕುದುರೆ ಎದ್ದು ನಿಂತ್ಕೊಂಡ್ರು ಖುಷಿಗೆ ಈ ಕುರಿನ ಕಟ್ ಮಾಡಿ ಎಲ್ಲರಿಗೂ ಪಾರ್ಟಿ ಮಾಡೋಣ ಅಂತ ಹೇಳ್ತಾನೆ.